ನೀವು ಓದ್ತಾ ಇದ್ದೀರಾ ಅಥವಾ ಗುರಿ ಮುಟ್ಟಬೇಕು, ನಿಮ್ಮ ಕನಸನ್ನು ತಲುಪಬೇಕು ಎನ್ನುವ ಛಲದಿಂದ ಪರಿಪೂರ್ಣ ರೀತಿಯಲ್ಲಿ ತಯಾರಿ ಮಾಡ್ತಾ ಇದ್ದೀರಾ. ಬಹಳಷ್ಟು ವಿದ್ಯಾರ್ಥಿಗಳು ಹಲವಾರು ವರ್ಷಗಳ ಕಾಲ ಓದ್ತಾರೆ ಮಾತ್ರ. ನೋಡಿ, ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದೋದು ಅಂತ ಅಂದರೆ ಅದು ಕಾದಂಬರಿ ಓದೋ ಥರ ಅಲ್ಲ. ಇವತ್ತು ನಾನು ಓದಿದೆ, ನನಗೆ ಖುಷಿ ಆಯಿತು, ನನ್ನ ಮೆದುಳಿನಲ್ಲಿ ಒಂದು ಡೋಪಮೀನ್ ರಿಲೀಸ್ ಆಯಿತು ಅಂತ ಓದಿದ್ದನ್ನೆಲ್ಲ ಅನುಭವಿಸಿ ಬಿಟ್ಟುಬಿಡೋದಲ್ಲ. ಯಾಕಂತ ಅಂದರೆ ನೀವದನ್ನು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ರಿಪ್ರೊಡ್ಯೂಸ್ ಮಾಡಬೇಕಾಗಿರುತ್ತೆ. ಹಾಗಾಗಿ ಯಾವ ವಿದ್ಯಾರ್ಥಿ ಕಾದಂಬರಿಗಳ ಥರ ಓದ್ತಾರೆ ನೋಡಿ, ಅಂಥವರಿಂದ ಫಲಿತಾಂಶ ತೊಗೊಂಡು ಬರೋಕ್ಕೆ ಸಾಧ್ಯ ಆಗೋದಿಲ್ಲ. ನಾನು ಓದ್ತಾ ಇದ್ದೀನಿ ಸರ್, ಆದರೂ ನನಗೆ ನೆನಪುಳಿತಾ ಇಲ್ಲ. ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಸರ್, ಆದರೂ ನನ್ನಿಂದ ಗೆಲುವನ್ನು ದಕ್ಕಿಸಿಕೊಳ್ಳೋಕೆ ಆಗ್ತಾ ಇಲ್ಲ ಅಂತ ಅಂದರೆ ನಿಮ್ಮ ಸಮಸ್ಯೆ ಇರೋದು ನಿಮ್ಮ ಬುದ್ಧಿಶಕ್ತಿಯಲ್ಲಿ ಅಲ್ಲ, ನಿಮ್ಮ ನೆನಪಿನ ಶಕ್ತಿಯಲ್ಲೂ ಕೂಡ ಅಲ್ಲ. ನಿಜವಾದ ಸಮಸ್ಯೆ ಎಲ್ಲಿದೆ ಅಂತ ಅಂದರೆ ನೀವು ಫಾಲೋ ಮಾಡ್ತಾ ಇರುವಂತಹ ಮೆಥಡ್ನಲ್ಲಿದೆ. ಆ ಮೆಥಡ್ ಒಂದನ್ನು ನೀವು ಬದಲಾಯಿಸ್ಕೊಂಡ್ರಿ ಅಂತ ಅಂದರೆ ಗೆದ್ದು ಬಿಡ್ತೀರಿ. ಇಂದು ನಾನು ನಿಮಗೆ ಹೇಳಲಿಕ್ಕೆ ಹೋಗ್ತಾ ಇರೋದು ಯಾವ ಪುಸ್ತಕ ಓದಬೇಕಂತ ಅಲ್ಲ, ಎಷ್ಟು ಗಂಟೆ ಓದಬೇಕಂತನೂ ಅಲ್ಲ. ನಾನು ಹೇಳಲಿಕ್ಕೆ ಹೋಗ್ತಾ ಇರೋದು ಇಷ್ಟೇ, ಒಂದು ವಿಷಯವನ್ನು ಹೇಗೆ ಮನದಟ್ಟು ಮಾಡಿಕೊಳ್ಳಬೇಕು, ಹೇಗೆ ಅದನ್ನು ಮಾಸ್ಟರ್ ಮಾಡಿಕೊಳ್ಬೇಕು ಅನ್ನೋದನ್ನು. ಇದರಲ್ಲಿ ಸುಮಾರು 8ರಿಂದ 9 ಹಂತಗಳು ಬರುತ್ತೆ. ನಾನು ಸಮಾಧಾನವಾಗಿ ನಿಮ್ಮ ಮನಸ್ಸಿಗೆ ನಾಟೋ ರೀತಿಯಲ್ಲಿ ಹೇಳ್ತಾ ಹೋಗ್ತೀನಿ. ಸಾಧ್ಯ ಆದರೆ ನೀವು ಬಿಡುವು ಮಾಡಿಕೊಂಡು ಈ ಆಡಿಯೋನ ಪೂರ್ತಿಯಾಗಿ ಕೇಳಬೇಕು. ಇಲ್ಲಿ ನಾನು ಹೇಳುವಂಥ ಅಂಶಗಳನ್ನು ನಿಮ್ಮ ಪರ್ಸ್ನಲ್ ಡೈರಿಯಲ್ಲಿ ಬರೆದಿಟ್ಕೊಳ್ಬೇಕು. ಇವುಗಳನ್ನು ನೀವು ಸರಿಯಾದ ಕ್ರಮದಲ್ಲಿ ಅನುಸರಿಸಿದರೆ ನಿಮ್ಮ ಓದು ಅನ್ನೋದಿದೆಯಲ್ಲ, ಈಗ ಅದು ಗೊಂದಲದಿಂದ ಕೂಡಿದೆ, ಅದು ಒಂದು ಸ್ಪಷ್ಟತೆ ಕಡೆಗೆ ಹೋಗುತ್ತೆ. ಆ ಸ್ಪಷ್ಟತೆ ಮುಂದೆ ಆತ್ಮವಿಶ್ವಾಸವನ್ನು ತಂದುಕೊಡುತ್ತೆ. ಆ ಆತ್ಮವಿಶ್ವಾಸ ನಿಮಗೆ ಫಲಿತಾಂಶವನ್ನು ಗೆದ್ದುಕೊಂಡು ಬರುತ್ತೆ. ಆ ಕಾರಣಕ್ಕಾಗಿ ನೀವೇನಾದರೂ ಈಗ ಬ್ಯುಸಿ ಇದ್ದರೆ ಸದ್ಯಕ್ಕೆ ನಿಲ್ಲಿಸ್ಬಿಡಿ, ಈ ಆಡಿಯೋನ ಕೇಳಬೇಡಿ. ಈಗ ಬಿಡುವು ಮಾಡಿಕೊಂಡು ಸಮಾಧಾನವಾಗಿ ಕೇಳಿ. ಯಾಕಂತ ಅಂದರೆ ಇವತ್ತು ನಾನು ನಿಮ್ಗೆ ಹೇಳಲಿಕ್ಕೆ ಹೋಗ್ತಾ ಇದ್ದೀನಲ್ಲ, ಇದು ಕೇವಲ ಒಂದು ಸಾಮಾನ್ಯವಾದಂತಹ ಸಲಹೆ ಅಲ್ಲ. ಇದು ಈಗಾಗಲೇ ಗೆದ್ದಿರುವಂತಹ ವಿದ್ಯಾರ್ಥಿಗಳು ಫಾಲೋ ಮಾಡುವಂತಹ ಒಂದು ಸಿಸ್ಟಮ್. ಬನ್ನಿ ಹಾಗಾದರೆ ಮೊದಲ ಹಂತದಿಂದ ಶುರು ಮಾಡೋಣ. ಮೊದಲನೇದಾಗಿ ಫಸ್ಟ್ ಥಿಂಗ್ ಈಸ್ ಲಿಸನ್ ಕ್ಲಾಸಸ್ ವೆರಿ 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 ಕೇರ್ಫುಲಿ. ನೀವು ತರಗತಿಗಳನ್ನು ಸುಮ್ಮನೆ ಕೂತ್ಕೊಂಡು ಕೇಳಬಾರ್ದು. ಯಾಕಂತ ಅಂದರೆ ನೋಡಿ, ನೀವು ಒಂದು ಕೋಚಿಂಗ್ ಕೇಳ್ತಾ ಇದ್ದರೆ, ಕ್ಲಾಸಸ್ ಜಾಯಿನ್ ಆಗಿದ್ದರೆ ಅಲ್ಲಿ ದುಡ್ಡು ಕೊಟ್ಟಿರ್ತೀರಿ. ದುಡ್ಡಿಗಿಂತ ಹೆಚ್ಚಿಗೆ ನಿಮ್ಮ ಸಮಯವನ್ನು ಕೊಡ್ತಾ ಇರ್ತೀರಿ. ನೀವು ಡಿಗ್ರಿ ಓದೋವರೆಗೂ ಅದು ಕಂಪಲ್ಸರಿ ಆಗಿತ್ತು. ಏನು ಕಂಪಲ್ಸರಿ ಆಗಿತ್ತು ಅಂದರೆ ನೀವು ಓದಲೇಬೇಕಾಗಿತ್ತು. ಓದಬೇಕು ಅನ್ನುವಂಥ ಒಂದು ಒತ್ತಡವನ್ನು ಈ ಸಮಾಜ ನಿಮ್ಮ ಮೇಲೆ ಹಾಕಿತ್ತು. ಯಾಕೆ? ಅಟ್ಲೀಸ್ಟ್ ನಾನು ಸಮಾಜದಲ್ಲಿ ಒಬ್ಬ ಘನತೆಯನ್ನು ಹೊಂದಿರುವಂಥ ವ್ಯಕ್ತಿ ಆಗಬೇಕು ಅಂತ ಅಂದರೆ ಅಟ್ಲೀಸ್ಟ್ ನಂದೊಂದು ಡಿಗ್ರಿ ಇರಬೇಕು ಅನ್ನುವಂತಹ ಪ್ರವೃತ್ತಿ, ಒಂದು ಮನಸ್ಥಿತಿ ನಮ್ಮಲ್ಲಿತ್ತು. ಆದರೆ ನೀವು ಡಿಗ್ರಿ ಮುಗಿಸಿದ ಮೇಲೆ ನಿಮಗೆ ಓದು ಅಂತ ಯಾರೂ ಒತ್ತಾಯ ಮಾಡಿಲ್ಲ. ನೀವು ಬಿಸ್ನೆಸ್ ಮಾಡ್ಬೋದಾಗಿತ್ತು, ನೀವೊಬ್ಬ ಸ್ಪೋರ್ಟ್ಸ್ಮನ್ ಆಗ್ಬೋದಾಗಿತ್ತು, ನೀವು ಸಿನಿಮಾ ರಂಗಕ್ಕೆ ಹೋಗ್ಬೋದಾಗಿತ್ತು, ನೀವೇನು ಬೇಕಾದ ಮಾಡ್ಬೋದಾಗಿತ್ತು. ಬಟ್ ಯು ಚೂಸ್ ಡಿಫ್ರೆಂಟ್ಲಿ. ನೀವು ಬೇರೆ ಆಯ್ಕೆಯನ್ನು ತೆಗೆದುಕೊಂಡಿದ್ದೀರಿ. ನೀವು ನಿಮ್ಮ ಮನಸ್ಸಿನ ಮಾತನ್ನು ಕೇಳಿ ನಿಮ್ಮ ಇಷ್ಟದಿಂದ ನೀವು ಸ್ಪರ್ಧಾತ್ಮಕ ಪರೀಕ್ಷೆಯ ವಲಯಕ್ಕೆ ಬಂದಿದ್ದೀರಿ. ಇದು ನಿಮ್ಮ ಆಯ್ಕೆ. ಇಟ್ಸ್ ಯುವರ್ ಚಾಯ್ಸ್, ಹೌದಲ್ವಾ? ಹಾಗಾಗಿ ತರಗತಿಯಲ್ಲಿ ಕುಳಿತಿರುವಾಗ 100% ಫೋಕಸ್ ಇರಲಿ. ಭಾಳಷ್ಟು ವಿದ್ಯಾರ್ಥಿಗಳು ತರಗತಿಗಳಿಗೆ ಹೋಗ್ತಾರೆ, ಆದರೆ ತರಗತಿಯಲ್ಲಿ ಇರೋದಕ್ಕೂ ತರಗತಿಯನ್ನು ಗಮನ ಇಟ್ಟು ಕೇಳೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಬರೀ ಕಿವಿಯಿಂದ ಕೇಳಬಾರ್ದು, ಬರೀ ಸುಮ್ಮನೆ ಕಣ್ಣಿಂದ ನೋಡಬಾರ್ದು, ಮನಸ್ಸಿನಿಂದ ಯೋಚಿಸಬೇಕು. ನಿಮ್ಮ ಶಿಕ್ಷಕರು ನಿಮಗೆ ಪಾಠ ಮಾಡೋವಾಗ 100% ಫೋಕಸ್ ನಿಮಗೆ ಅದರ ಮೇಲೆ ಇರಬೇಕು. ಅಕಸ್ಮಾತ್ ನೀವು ಕೋಚಿಂಗ್ ಜಾಯಿನ್ ಆಗಿರುವಂಥ ಒಂದು ಸ್ಥಳದಲ್ಲಿ ನಿಮಗೆ ಆ ವಿಷಯದ ಶಿಕ್ಷಕರ ತರಗತಿಗಳ ಅರ್ಥ ಆಗ್ತಾ ಇಲ್ವಾ, ಬಿಟ್ಟುಬಿಡಿ, ಕೇಳಬೇಡಿ ಆ ಶಿಕ್ಷಕರ ತರಗತಿಗಳನ್ನು. ಮತ್ತೊಂದು ಕಡೆ ಸೋರ್ಸನ್ನು ಹುಡುಕಿ. ಯೂಟ್ಯೂಬ್ನಲ್ಲಿ ನೋಡಿ. ನಾನು ಇದನ್ನು ಹೇಳ್ತೀನಿ ಭಾಳಷ್ಟು ವಿದ್ಯಾರ್ಥಿಗಳಿಗೆ. ಯಾಕಂತ ಅಂದರೆ ನೀವು ಹೆಸರಿಗೋಸ್ಕರ ತರಗತಿಗಳು ಹೋಗಬಾರ್ದು. ನೀವು ಆ ವಿಷಯ ನಿಮಗೆ ಅರ್ಥ ಆಗಬೇಕು, ಮನದಟ್ಟಾಗಬೇಕು, ಅಂದಾಗ ಮಾತ್ರ ಅದು ನಿಮಗೆ ಯೂಸ್ ಆಗುತ್ತೆ. ನಾನು ಕೋಚಿಂಗ್ ಜಾಯಿನ್ ಆಗಿದ್ದೀನಿ ಅನ್ನುವಂತಹ ಒತ್ತಡದಿಂದ ನೀವು ಹೋಗಿ ಕೋಚಿಂಗಲ್ಲಿ ಕುಳಿತುಕೊಂಡ್ರೆ ಕ್ಲಾಸಲ್ಲಿ ಅದು ನಿಮಗೆ ಯೂಸ್ ಆಗಲ್ಲ. ನಿಮಗೆ ಆ ಶಿಕ್ಷಕರ ತರಗತಿಗಳ ಅರ್ಥ ಆಗೋವಾಗ ಇದು ಯಾಕೆ ಹೀಗೆ, ಇದನ್ನು ನನಗೆ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸ್ತಾರಲ್ಲ ಅವರು ಯಾವ ರೀತಿ ಕೇಳ್ಬೋದು, ಈ ಥರದ ಪ್ರಶ್ನೆಗಳನ್ನ ನಿಮಗೆ ನೀವೇ ಅಳವಡಿಸ್ಕೊಳ್ಬೇಕು. ಇದು ಮೊದಲ ಫಿಲ್ಟರ್ ರೀತಿಯಲ್ಲಿ ಕೆಲಸ ಮಾಡುತ್ತೆ. ನಾನು ಕ್ಲಾಸಲ್ಲಿ ಅದನ್ನೇ ಹೇಳ್ತಾ ಇರ್ತೀನಿ ಭಾಳ ಬಾರಿ. ಪರೀಕ್ಷೆಗೆ ಎಷ್ಟು ಬೇಕೋ ಅಷ್ಟನ್ನೇ ಓದ್ಕೊಳ್ಬೇಕು ನೀವಿಲ್ಲಿ. ಯಾಕಂತ ಅಂದರೆ ನಮ್ಮ ಗುರಿ ಎಕ್ಸಾಮ್ನಲ್ಲಿ ಪಾಸ್ ಆಗೋದಿದೆ. ಉಸೇನ್ ಬೋಲ್ಟ್ 100 ಮೀಟರ್ ರನ್ನಿಂಗ್ ಪ್ರಾಕ್ಟೀಸ್ ಮಾಡೋವಾಗ ಆತ
ಯಾಕೆ 100 ಮೀಟರ್ ರನ್ನಿಂಗನ್ನೇ ಪ್ರಾಕ್ಟೀಸ್ ಮಾಡ್ತಾನಂದರೆ ಆತ ಓಡಬೇಕಾಗಿರೋದು ಅಷ್ಟೇ, ಅಲ್ಲಿ ಆತ 10 ಕಿಲೋಮೀಟ್ರನ್ನ ಪ್ರಾಕ್ಟೀಸ್ ಮಾಡೋದಿಲ್ಲ. ಸೊ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗೆ ಎಷ್ಟು ಬೇಕೋ ಅಷ್ಟೇ ಓದ್ಕೊಂಡ್ರೆ ಮಾತ್ರ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ವಿಗಳಾಗ್ತೀವಿ ಹೊರತು ನಾವು ಅನವಶ್ಯಕವಾದಂಥ ವಿಚಾರಗಳನ್ನೆಲ್ಲ ತಲೆಯಲ್ಲಿ ತುಂಬಿಕೊಳ್ತಾ ಹೋದರೆ ನಾವು ಬುಕ್ ಕಲೆಕ್ಟರ್ಗಳಾಗ್ತೀವಿ. ನಾವು ಇದರಲ್ಲಿ PhD ಮಾಡಿದವರಾಗ್ತೀವಿ. ಈ PhDಯಿಂದ ಯಾರಿಗೂ ಲಾಭ ಇಲ್ಲ. ಯಾಕಂತ ಅಂದರೆ ನೀವು ಅಂದ್ಕೊಂಡದ್ದೇ ಬೇರೆ, ಬಟ್ ಅದು ಆದದ್ದೇ ಬೇರೆ, ಹೌದಲ್ವಾ? ಹಾಗಾಗಿ ಅನಗತ್ಯವಾದಂಥ ಮಾಹಿತಿಯನ್ನು ಬಿಟ್ಟು ಶಿಕ್ಷಕರು ತರಗತಿಯಲ್ಲಿ ಹೇಳುವಂತಹ ಅತ್ಯಂತ ಅಮೂಲ್ಯವಾದಂಥ ಅಂಶಗಳ ಕಡೆಗೆ ನಿಮ್ಮ ಗಮನ ಇರಬೇಕು. ನೀವು ತರಗತಿಯಲ್ಲಿ 100% ಫೋಕಸನ್ನು ಇಟ್ಟು ಕೇಳಿದರೆ 50% ತಯಾರಿ ಅಲ್ಲಿಯೇ ಮುಗೀತು ಅಂತ ಅರ್ಥ. ಓಕೆ, ಇನ್ನು ಎರಡನೇ ಅಂಶ, ನೀವು ತರಗತಿ ಕೇಳುವಾಗ ಕ್ಲಾಸ್ ನೋಟ್ಸ್ ಕೊಟ್ಟಿರ್ತಾರೆ ನಿಮಗೆ. ನಾವಂತೂ ಕೊಡ್ತೀವಿ ಪಾಂಚಜನ್ಯ IAS ಅಲ್ಲಿ. ಸೊ ಅದೇ ನೋಟ್ಸನ್ನು ನಿಮ್ಮ ಮುಂದೆ ಇಟ್ಕೊಂಡು ನೀವು ಸ್ಟಡಿ ಮಾಡ್ತಾ ಇರ್ತೀರಿ. ಕ್ಲಾಸ್ ಮುಗಿಯುತ್ತೆ, ಅವತ್ತಿನ ನೋಟ್ಸನ್ನು ಅವತ್ತೇ ಓದ್ಕೊಂಡು ರಿವಿಷನ್ ಮಾಡ್ಕೊಳ್ಬೇಕು. ಯಾಕಂದರೆ 24 ಗಂಟೆಗಳಲ್ಲಿ ನೀವು ಅದನ್ನು ರಿವಿಷನ್ ಮಾಡಿದ್ರಿ ಅಂತ ಅಂದರೆ ಅದು ನಿಮ್ಮಲ್ಲೇ ಉಳಿದು ಬಿಡುವಂಥ ಸಾಧ್ಯತೆ ಅತಿಯಾಗಿರುತ್ತೆ. ಅದು ನಿಮ್ಮ ಫೌಂಡೇಶನ್ ಒಂದು ಅಡಿಪಾಯವಾಗಿ ನಿಂತ್ಕೊಳ್ಳುತ್ತೆ. ಪುನಃ ಪುನಃ ಅದನ್ನು ನೋಡ್ತಾ ಇರಬೇಕು. ಇಲ್ಲಿ ಕ್ಲಾಸ್ ನೋಟ್ಸ್ ಅಂತ ಅಂದರೆ ಶಾರ್ಟ್ ಆಗಿರುತ್ತೆ, ಎಕ್ಸಾಮ್ ಓರಿಯೆಂಟೆಡ್ ಆಗಿರುತ್ತೆ, ಸಿಲೆಬಸ್ ಓರಿಯೆಂಟೆಡ್ ಆಗಿರುತ್ತೆ. ಇದು ನಿಮಗೆ ರಿವಿಷನಲ್ಲಿ ವೆಪನ್ ಥರ ಕೆಲಸ ಮಾಡುತ್ತೆ. ಹಾಗೆಯೇ ನಿಮ್ಮ ಲಾಸ್ಟ್ ಮಿನಿಟ್ನ ಲೈಫ್ ಲೈನ್ ಥರ ಕೆಲಸ ಮಾಡುತ್ತೆ. ಇಲ್ಲಿ ಇದು ನಿಮ್ಮ ತಿಳುವಳಿಕೆಯನ್ನು, ಅಂದರೆ ತರಗತಿಗಳಲ್ಲಿ ಏನು ನೀವು ಗಮನ ಕೊಟ್ಕೊಂಡು ಕೇಳಿದ್ದೀರಿ ಅದನ್ನು ಮನೆಗೆ ಹೋಗಿ ಮತ್ತೊಂದು ಸಾರಿ ರಿವಿಷನ್ ಮಾಡಿದಾಗ ನಿಮ್ಮ ನೆನಪಿನ ಶಕ್ತಿಯನ್ನು ವೃದ್ಧಿಗೊಳಿಸುತ್ತೆ. ಹಾಗಾಗಿ ಮೊದಲನೇ ಅಂಶ ತರಗತಿಯಲ್ಲಿ 100% ಆಗಿ ಕ್ಲಾಸ್ ಕೇಳೋದು, ಎರಡನೇ ಅಂಶ ಅದನ್ನು ಮನೆಗೆ ಹೋಗಿ ರಿವಿಷನ್ ಮಾಡೋದು. ಇನ್ನು ಮೂರನೇ ಹಂತಕ್ಕೆ ಬಂದರೆ ಕೆಲವೊಬ್ಬರಿಗೆ ಆ ಪ್ರಿಂಟೆಡ್ ನೋಟ್ಸ್ ಓದಿದ್ರೇ ನೆನಪು ಉಳಿದು ಬಿಡುತ್ತೆ. ದ್ಯಾಟ್ಸ್ ಓಕೆ. ಇನ್ನು ಕೆಲವೊಬ್ಬರಿಗೆ ನಾನು ಕೈಯಿಂದನೂ ಬರೀಲೇಬೇಕು ಸರ್ ಅಂತ ಅಂತಿರ್ತೀರಿ. ಅಂಥವರು ಇನ್ನೂ ನೀವು ವೆರಿ ಕ್ರಿಸ್ಪ್ ನೋಟ್ಸ್ಗಳನ್ನ ಮಾಡ್ಕೊಳ್ಬೋದು. ತುಂಬ ಬೆಸ್ಟ್ ಆಪ್ಷನ್ ಇದು. ನಾನು ಕೂಡ ಮಾಡಿದ್ದೆ. ಉದಾಹರಣೆಗೆ ಲಕ್ಷ್ಮೀಕಾಂತ್ ಪುಸ್ತಕ ಇದೆ ನೋಡಿ, 570 ಪುಟದ ಪುಸ್ತಕ. ನಾನು 120 ಪುಟದಲ್ಲಿ ಹ್ಯಾಂಡ್ ರಿಟನ್ ನೋಟ್ಸ್ ಮಾಡಿದ್ದೆ. ಸ್ಪೆಕ್ಟ್ರಮ್ ಕೂಡ ಸುಮಾರು 500 ಪುಟಗಳ ಇತಿಹಾಸ ಪುಸ್ತಕ ಇದೆ, ಅದನ್ನು ನಾನು ಸುಮಾರು 80 ಪುಟಗಳ ಶಾರ್ಟ್ ನೋಟ್ಸ್ ಮಾಡಿದ್ದೆ. ನೀವು ಮಾಡುವಂತಹ ಶಾರ್ಟ್ ನೋಟ್ಸ್ ಕೀವರ್ಡ್ಗಳನ್ನು ಮಾತ್ರ ಹೊಂದಿರಬೇಕು. ಸಾಲುಗಳು, ಫುಲ್ ಸೆಂಟೆನ್ಸ್ಗಳು ಅದರಲ್ಲಿ ಇರಬಾರ್ದು. ಅದು ನಿಮ್ಮ ಭಾಷೆಯಲ್ಲಿರಬೇಕು. ಅದು ನಿಮಗೆ ಅರ್ಥ ಆದರೆ ಸಾಕು. ಅದನ್ನು ಶಾರ್ಟ್ ನೋಟ್ಸ್ ಅಂತ ಕರಿತೀವಿ. ಇಲ್ಲಿ ಯಾಕೆ ಬರಿತೀರಿ ಅಂತ ಅಂದರೆ ನೆನಪಿಟ್ಕೊಳ್ಳೋಕೆ. ಯಾಕೆ ಬರಿತೀರಿ ಅಂದರೆ ಅದು ನಿಮಗೆ ಕ್ಲಾರಿಟಿ ತೊಗೊಂಡು ಬರೋಕ್ಕೆ. ಇದರ ಅರ್ಥ ಇಷ್ಟೇ, ನೀವು 10 ಪುಟದ ಅಂಶವನ್ನು, ಒಂದು ಪ್ರಿಂಟೆಡ್ನಲ್ಲಿ ಇರುವಂಥ 10 ಪುಟದ ಅಂಶವನ್ನು 2ರಿಂದ 3 ಪುಟಕ್ಕೆ ನೀವು ಇಳಿಸ್ಕೊಂಡು ಬಿಡ್ಬೇಕು ಅದನ್ನು. ಇದರಿಂದ ಏನಾಗುತ್ತೆ, ನಿಮಗೆ ಎಕ್ಸಾಮ್ ನಾಳೆ ಇದೆ ಅಂತ ಅಂದರೆ ಇವತ್ತು ರಿವಿಷನ್ ಮಾಡೋಕ್ಕೆ ತುಂಬ ಅನುಕೂಲ ಆಗುತ್ತೆ. ಇಟ್ ಈಸ್ ಬೆಸ್ಟ್ ಆಪ್ಷನ್. ಇದನ್ನು ಮಾಡಿದ್ರಂತೂ ತುಂಬ ಅನುಕೂಲ ಆಗುತ್ತೆ ನಿಮಗೆ. ಬಟ್ ಥಿಂಕ್ ಮಾಡಿ, ನೀವು ಮಾಡ್ತಾ ಇದ್ದೀರೋ ಇಲ್ವೋ ಅಂತ. ನಾವು ಪಾಂಚಜನ್ಯ IAS ಅಲ್ಲಿ ಭಾಳ ಸಾರಿ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇರ್ತೀವಿ, ಮಾಡಿದರೆ ಒಳ್ಳೆಯದು, ಬಟ್ ನಿಮ್ಮ ಆಯ್ಕೆ ಅಂತ. ನೀವೇ ಥಿಂಕ್ ಮಾಡಿ ಯಾವ ಥರ ನಿಮಗೆ ನೆನಪು ಉಳಿಯುತ್ತೆ ಜಾಸ್ತಿ ಅಂತ. ಓಕೆ, ಇಲ್ಲಿ ನಿಮ್ಮ ಬ್ರೈನ್ ಪ್ರೊಸೆಸ್ ಆಗಿ ಕೆಲಸ ಮಾಡುತ್ತೆ ಶಾರ್ಟ್ ನೋಟ್ಸ್ ಮಾಡುವಾಗ. ಯಾಕಂದರೆ ನೀವು ಓದಬೇಕು, ಥಿಂಕ್ ಮಾಡಬೇಕು, ಕೈಯಿಂದ ಬರಿಬೇಕು. ಸೊ ಮನಸ್ಸಿಗೆ ಇಲ್ಲಿ ವರ್ಕ್ ಬೀಳುತ್ತೆ. ಸೊ ಇದು ಮೂರನೇ ಹಂತ. ಮೊದಲನೇ ಹಂತ ಕ್ಲಾಸಲ್ಲಿ ಚೆನ್ನಾಗಿ ಕೇಳಿದ್ರಿ, ಎರಡನೇದಾಗಿ ನೀವು ಶಾರ್ಟ್ ನೋಟ್ಸ್ ಓದ್ಕೊಂಡ್ರಿ, ಇನ್ನು ನಿಮ್ಮದೇ ಆದಂಥ ಕ್ರಿಸ್ಪ್ ನೋಟ್ಗಳನ್ನ ನೀವು ಕೈಯಿಂದ ಮಾಡ್ಕೊಂಡ್ರಿ. ಇದಾದ ನಂತರ ಸರ್ ನನಗಾದರೂ ಕೂಡ ಕೆಲವೊಂದು ಅಂಶಗಳು ಇನ್ನೂ ಅರ್ಥ ಆಗ್ತಾ ಇಲ್ಲ, ನಮ್ಮ ಸರ್ ಹೇಳಿದ ನನಗೆ ಕ್ಲಾರಿಟಿ ಸಿಗಲಿಲ್ಲ. ಈಗ ನಿಮಗೆ ಅವಕಾಶದ ಬಾಗಿಲುಗಳು ತೆರೆದಿವೆ. ಹಿಂದೆ ನಾವಾಗಿದ್ದರೆ ವೆಬ್ಸೈಟ್ಗಳನ್ನ ಹುಡುಕಬೇಕಾಗ್ತಾ ಇತ್ತು, ಬೇರೆ ಪುಸ್ತಕಗಳಲ್ಲಿ ಹೋಗಿ ಹುಡ್ಕೊಳ್ಬೇಕಾಗ್ತಾ ಇತ್ತು. ಬಟ್ AI ನಿಮ್ಮ ಮುಂದೆನೇ ಇದೆ. ChatGPT ಅನ್ನುವಂಥ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡಿ ಕೊಡಿ, ಅದರಲ್ಲಿ ಬರೀರಿ ಅದನ್ನು. ನನಗೆ ಹೀಗೆಂದರೆ ಏನು, ಸರಳ ಉದಾಹರಣೆಯೊಂದಿಗೆ ತಿಳಿಸು ಅಂತ ಬರೀರಿ. ನಿಮಗೆಲ್ಲ ಉತ್ತರ ಕೊಡುತ್ತದು ChatGPT. ಸಾಕಲ್ವ, ಇನ್ನೇನು ಬೇಕು ನಿಮಗೆ? ಎಲ್ಲ ಅಂಶ ಕೊಡುತ್ತೆ. ಈಗ ಉದಾಹರಣೆಗೆ ನಾನು ಇವತ್ತೇ ಕ್ಲಾಸಲ್ಲಿ ಹೇಳ್ತಾ ಇದ್ದೆ SCO ಬಗ್ಗೆ, ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್. ಇದು ಯಾವಾಗ ಆರಂಭ ಆಯಿತು, ಇದರಲ್ಲಿ ಎಷ್ಟು ಮೆಂಬರ್ಸ್ ಇದ್ದಾರೆ, ಇದೇನು ಕೆಲಸ ಮಾಡುತ್ತೆ, ಇದಕ್ಕೆ ಸಂಬಂಧಪಟ್ಟಂಥ ಯಾವುದಾದ್ರೂ ಬ್ಯಾಂಕ್ಗಳಿದೆಯಾ ಅಂತ ನಾನು ಇವತ್ತು ಹೋಮ್ವರ್ಕ್ ಕೊಟ್ಟಿದ್ದೀನಿ ವಿದ್ಯಾರ್ಥಿಗಳಿಗೆ. ChatGPTನಲ್ಲಿ ಕೇಳಿಬಿಡಿ, ಅದನ್ನು ಕೊಟ್ಟು ಬಿಡುತ್ತೆ ನಿಮ್ಗೆ ಉತ್ತರ, ಹೌದಲ್ವಾ? ಸೊ ನಿಮ್ಮ ವಾಟ್ಸಾಪ್ ಜಾಗದಲ್ಲಿ ಈಗ ವಾಟ್ಸಾಪ್ ತೆಗೆದು ಹಾಕಿ ಅಲ್ಲಿ ChatGPT ತೊಗೊಂಡು ಬನ್ನಿ. ChatGPT ನಿಮ್ಮ ಮೊಬೈಲ್ನ ಫ್ರಂಟ್ ಪೇಜ್ನಲ್ಲೇ ಇರಲಿ, ಎಷ್ಟಾಗುತ್ತೋ ಅಷ್ಟು ಬಳಸಿ, ಅದನ್ನು ಭಾಳಷ್ಟು ನಾಲೆಜ್ ಸಿಗುತ್ತೆ ನಿಮಗೆ. ಇದು 4ನೇ ಹಂತ. ಇನ್ನೂ ನನಗೆ ಕ್ಲಾರಿಟಿ ಸಿಗ್ತಾ ಇಲ್ಲ ಸರ್, ಆವಾಗ 5ನೇ ಹಂತಕ್ಕೆ ಬನ್ನಿ. ಯೂಟ್ಯೂಬ್ನಲ್ಲಿ ಮತ್ತೆ ಬೇರೆ ಕ್ಲಾಸಸ್ಗಳನ್ನು ಹುಡುಕಿ, ಅಲ್ಲೂ ಯಾರಾದರೂ ಹೇಳೇ ಇರ್ತಾರೆ. ನಾನು ಜಿಯೋಗ್ರಫಿ ಕಲ್ತದ್ದೇ ಯೂಟ್ಯೂಬಲ್ಲಿ. ಭಾಳ ಕಡೆ ಕೇಳಿದ್ರೆ ನನಗೆ ಅರ್ಥ ಆಗಲಿಲ್ಲ. ಯೂಟ್ಯೂಬ್ನಲ್ಲಿ ಅಮಿತ್ ಸೇನ್ ಗುಪ್ತಾ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ, ತುಂಬ ಅಚ್ಚುಕಟ್ಟಾಗಿ ತಿಳಿಸ್ಕೊಟ್ಟಿದ್ರು ಅವ್ರ ಜಿಯೋಗ್ರಫಿಯನ್ನು. ನಾನು ಎಕನಾಮಿ ಕಲ್ತದ್ದು ಕೂಡ ಅದೇ ಥರ ಯೂಟ್ಯೂಬ್ನಲ್ಲಿ ಸಿಗ್ತಾನೆ ಇಲ್ವಾ, ಹುಡುಕಿ ಬೇರೆ ಸರ್ಗಳ ಕ್ಲಾಸಸ್ಗಳನ್ನು. ಸಿಂಗಲ್ ಸಬ್ಜೆಕ್ಟ್ ಕ್ಲಾಸಸ್ ಕೂಡ ಇರುತ್ತೆ ಆನ್ಲೈನಲ್ಲಿ, ನೀವು ಹುಡುಕಬೇಕು. ಹುಡುಕಿದ್ರೆ ಬಂಗಾರನೇ ಸಿಗುತ್ತೆ.
ಹುಡುಕಿದ್ರೆ ವಜ್ರಾಣೆ ಸಿಗುತ್ತೆ. ಆದರೆ ಆ ಗಣಿಯನ್ನು ಅಗೆಯುವಂತಹ ಧೈರ್ಯ ನಮ್ಮಲ್ಲಿರಬೇಕು, ಆ ತಾಳ್ಮೆ ನಮ್ಮಲ್ಲಿರಬೇಕು, ಹೌದಲ್ವಾ? ಸೊ ಇದು 5ನೇ ಹಂತ. ಈಗ ಸಬ್ಜೆಕ್ಟನ್ನು ಆಳವಾಗಿ ಅರ್ಥ ಮಾಡ್ಕೊಂಡ್ರಿ, ಕ್ಲಾರಿಟಿ ಬಂದಿದೆ ನಿಮಗೆ. ಈಗ ಓಪನ್ ಮಾಡಿ ಪ್ರೀವಿಯಸ್ ಇಯರ್ ಕ್ವಶನ್ಗಳನ್ನು, ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು. ನೀವು ಯಾವ ಪರೀಕ್ಷೆಗೆ ಓದ್ತಾ ಇದ್ದೀರಿ ಆ ಪರೀಕ್ಷೆಯ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ನೀವು ಕಡ್ಡಾಯವಾಗಿ ಓದಲೇಬೇಕು. ನೀವು ಉದಾಹರಣೆಗೆ SSLC ಪರೀಕ್ಷೆಯಲ್ಲಿ, PUC ಪರೀಕ್ಷೆಯಲ್ಲೂ ಕೂಡ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಯನ್ನು ಓದ್ಕೊಂಡು ಹೋಗಿದ್ದೀರಿ ಅಲ್ವಾ? ಇಲ್ಲೂ ಕೂಡ ಅದೇ ಮಾಡಲ್ ಇರುತ್ತೆ. UPSC ಅಥವಾ KPSC ಅಥವಾ ನೀವು ಯಾವುದೇ ಪರೀಕ್ಷೆಗೆ ಓದಿ, PYQs ವೆರಿ 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 ಇಂಪಾರ್ಟೆಂಟ್. ಇದು ನಿಮ್ಮ ಗಮನದಲ್ಲಿರಲಿ. ಓಕೆ, ಇಲ್ಲಿ PYQ ಅಂದ ತಕ್ಷಣ ಕ್ವಶನ್ ಆನ್ಸರ್ ಬೈ ಹಾರ್ಟ್ ಮಾಡೋದಲ್ಲ. ಎಕ್ಸಾಮಿನರ್ನ ಮೈಂಡ್ ಸೆಟ್ಟನ್ನು ಅರ್ಥ ಮಾಡ್ಕೊಳ್ಳೋದು. ಯಾಕೆ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ? ಇದು ಸ್ಟ್ಯಾಟಿಕ್ನಿಂದ ಬಂದಿದೆಯಾ ಅಥವಾ ಕರೆಂಟ್ ಅಫೇರ್ಸ್ನಿಂದ ಬಂದಿದೆಯಾ? ಸ್ಟ್ಯಾಟಿಕ್ನಿಂದ ಕೇಳಿದರೆ ಯಾವ ಒಂದು ಕಾನ್ಸೆಪ್ಟ್ ತುಂಬ ಮುಖ್ಯ ಆಗುತ್ತೆ, ಕರೆಂಟ್ ಅಫೇರ್ಸ್ನಲ್ಲಿ ಏನು ಲಿಂಕ್ ಮಾಡಿ ಕೇಳ್ತಾ ಇದ್ದಾರೆ ಇವರು, ಇದರ ಕಾನ್ಸೆಪ್ಚುಯಲ್ ಆ್ಯಂಗಲ್ ಏನಿದೆ ಅಂತ ಥಿಂಕ್ ಮಾಡ್ಕೊಳ್ಬೇಕು. ಹಾಗೆಯೇ ಸಿಲೆಬಸ್ಸನ್ನು ಕೂಡ ಫಿಲ್ಟರ್ ಮಾಡ್ಕೊಳ್ಬೇಕು ನೀವಿಲ್ಲಿ. ಈಗ ಪಾಲಿಟಿ ಅಂದ ತಕ್ಷಣ ಬಹಳಷ್ಟು ಟಾಪಿಕ್ಗಳಿದೆ, ಸಿಕ್ಕದೆಲ್ಲ ಓದ್ತಾ ಕೂತ್ಕೊಳ್ಬಾರ್ದು. ಈಗ ಸಿಟಿಜನ್ಶಿಪ್ ಅನ್ನುವಂಥ ಒಂದು ಚಾಪ್ಟರ್ ಬರುತ್ತೆ ಪಾಲಿಟಿನಲ್ಲಿ, ತುಂಬ ಗೋಜಲಾಗಿರುವಂಥ ಚಾಪ್ಟರ್ ಅದು. ಅದನ್ನು ಹಿಡ್ಕೊಂಡು ಕೂತ್ಕೊಂಡು ಬಿಡ್ತಾರೆ ವಿದ್ಯಾರ್ಥಿಗಳು, ಅನವಶ್ಯಕ. ಅದರಿಂದ ಜಾಸ್ತಿ ಪ್ರಶ್ನೆಗಳು ಬರೋದೇ ಇಲ್ಲ ನಮಗೆ. ಬರೋದೆಲ್ಲಿಂದ? ಸಂವಿಧಾನದ ಪೀಠಿಕೆಯಿಂದ, ಮೂಲಭೂತ ಹಕ್ಕುಗಳಿಂದ, DPSPಗಳಿಂದ ಮತ್ತು ಪಾರ್ಲಿಮೆಂಟ್ ಅನ್ನುವಂಥ ಚಾಪ್ಟರ್ನಿಂದ, ರಾಷ್ಟ್ರಪತಿ ಚಾಪ್ಟರ್ನಿಂದ ಮತ್ತು ಕೋರ್ಟ್ಗಳ ಚಾಪ್ಟರ್ನಿಂದ. ಇವನ್ನು ನೋಡ್ಕೊಂಡು ಹೋಗ್ಬೇಕು ನೀವು. PYQಗಳು ನಿಮಗೆ ಪ್ರಯಾರಿಟಿಯನ್ನು ತೋರಿಸಿಕೊಡುತ್ತೆ. PYQಗಳನ್ನು ನೋಡದೆ ನೀವು ಓದ್ತಾ ಇದ್ದೀರಿ ಅಂತ ಅಂದರೆ, ನನ್ನ ಮಾತನ್ನು ಗಮನ ಇಟ್ಕೊಂಡು ನೋಟ್ ಮಾಡ್ಕೊಳ್ಳಿ, PYQ ಇಲ್ಲದೆ ಓದೋದು ಅಂತ ಅಂದರೆ ದಿಕ್ಕಿಲ್ಲದೆ ಓಡಿದ ಹಾಗೆ, ಗಮನದಲ್ಲಿರಲಿ. ಓಕೆ, ಇದು 6ನೇ ಹಂತ. ಇನ್ನು 7ನೇದು ನೋಡೋದಾದರೆ, ಸರ್ ನನಗಿನ್ನೂ ಯಾಕೋ ಸ್ವಲ್ಪ ಎಕ್ಸ್ಟ್ರಾ ನಾಲೆಜ್ ಬೇಕನ್ನಿಸ್ತಾ ಇದೆ. ನಿಮಗೆ ಟೈಮ್ ಸಿಗ್ತಾ ಇದೆಯಾ? ಎಲ್ಲ ಮುಗಿಸ್ಕೊಂಡಿದ್ದೀರಾ ನಾನು ಹೇಳಿರೋದನ್ನು? ಆವಾಗ ರೆಫರೆನ್ಸ್ ಬುಕ್ಸನ್ನು ತಗೊಳ್ಳಿ. ಉದಾಹರಣೆಗೆ ಜಿಯೋಗ್ರಫಿನಲ್ಲಿ ನೀವು ಬೇಸಿಕ್ ಪುಸ್ತಕವನ್ನು ನೋಡಿದ್ರಿ, ಸರ್ ಕ್ಲಾಸಸ್ ಕೇಳಿದ್ದೀರಿ, ಶಾರ್ಟ್ ನೋಟ್ಸ್ ಮಾಡ್ಕೊಂಡಿದ್ದೀರಿ, ಇನ್ನೂ ಯಾಕೋ ನನಗೆ ಬೇಕನ್ನಿಸ್ತಾ ಇದೆ, ಓಪನ್ ಮಾಡಿ ಡಾಕ್ಟರ್ ರಂಗನಾಥ್ ಸರ್ ಪುಸ್ತಕವನ್ನು ಓಪನ್ ಮಾಡ್ಕೊಂಡು ಓದಿ, ನೋ ಪ್ರಾಬ್ಲಮ್, ಒಂದು ಬುಕ್ ಸಾಕು. ಮಾಡರ್ನ್ ಹಿಸ್ಟ್ರಿ ಕ್ಲಾಸ್ ನೋಟ್ಸ್ ಕೇಳಿದಿರಿ, ಇನ್ನೂ ನಿಮಗೆ ತೃಪ್ತಿ ಆಗ್ತಾ ಇಲ್ಲ, ಓಪನ್ ಮಾಡಿ ಸ್ಪೆಕ್ಟ್ರಮ್ ಪುಸ್ತಕವನ್ನು. ಪಾಲಿಟಿ ಕ್ಲಾಸಸ್ ಕೇಳಿದಿರಿ, ಶಾರ್ಟ್ ನೋಟ್ಸ್ ಓದಿದಿರಿ, ಇನ್ನೂ ತೃಪ್ತಿ ಆಗ್ತಾ ಇಲ್ಲ, ಓಪನ್ ಮಾಡಿ PS ಗಂಗಾಧರ್ ಸರ್ ಪುಸ್ತಕವನ್ನು. ಒಂದೊಂದು ಸಬ್ಜೆಕ್ಟ್ಗೆ ಒಂದೊಂದು ರೆಫರೆನ್ಸ್ ಬುಕ್ ಸಾಕು. ಬೇಡ, ನೀವು ಬುಕ್ ಕಲೆಕ್ಟರ್ ಆಗೋ ಅಗತ್ಯ ಇಲ್ಲ. ಲೆಸ್ ಬುಕ್ಸ್ ಇರಬೇಕು, ಮೋರ್ ರಿವಿಷನ್ ಇರಬೇಕು. ಇದು ಟಾಪರ್ ಸೀಕ್ರೆಟ್. ಇದನ್ನು ನಾನು 8-10 ವರ್ಷಗಳಿಂದ ಹೇಳ್ತಾನೂ ಇದ್ದೀನಿ. ಅದನ್ನೇ ನಾನು ಕೂಡ ಫಾಲೋ ಕೂಡ ಮಾಡಿದ್ದೀನಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ರಿವಿಷನ್ಗಳನ್ನ ಮಾಡ್ತಾ ಹೋಗಬೇಕೆ ಹೊರತು ಪ್ರತಿ ಸಾರಿ ಸೋರ್ಸಸನ್ನು ಚೇಂಜ್ ಮಾಡ್ತಾ ಹೋಗೋದಲ್ಲ. ನೆನ್ಪಿಟ್ಕೊಳ್ಳಿ ಇದನ್ನು. ಓಕೆ, ಇನ್ನು ನಾನು ಈಗಾಗಲೇ ಹೇಳಿದೆ, AI ಹೆಲ್ಪ್ ತೊಗೊಳ್ಬೇಕು, ನೀವು ಮರಿಬಾರ್ದು. AI ನಿಮಗೆ ಒಂದು ರೀತಿ ಟಾರ್ಚ್ ತರಹ ಕೆಲಸ ಮಾಡಬೇಕು. ನಿಮ್ಮ ಕೈ ಹಿಡಿದು ನಡೆಸೋದಲ್ಲ, ಅದು ಜಸ್ಟ್ ಒಂದು ಬ್ಯಾಟ್ರಿ ಇದ್ದ ಹಾಗೆ, ಆ ಟಾರ್ಚ್ ಇದ್ದ ಹಾಗೆ. ಅದು ನಿಮಗೆ ಬೆಳಕು ತೋರಿಸುತ್ತೆ, ನೀವು ನಡಿಬೇಕಾಗಿರೋರು ನೀವೇ ಆ ದಾರಿಯಲ್ಲಿ. ಇನ್ನು ಯೂಟ್ಯೂಬ್ ಬಗ್ಗೆ ಹೇಳಿದ್ನಲ್ಲ, ರ್ಯಾಂಡಮ್ ವೀಡಿಯೋಸ್ ಎಲ್ಲ ನೋಡ್ಕೊಂಡು ಕೂತ್ಕೊಳ್ಳೋ ಹಾಗಿಲ್ಲ. ಯಾವ ಟಾಪಿಕ್ ಬಗ್ಗೆ ಸರ್ಚ್ ಮಾಡ್ತೀರಿ ಆ ಟಾಪಿಕ್ನ ವಿಡಿಯೋ ನೋಡ್ಕೊಳ್ಳೋದು, ಕ್ಲೋಸ್ ಮಾಡಿಬಿಡೋದು. ಯಾಕಂತ ಅಂದರೆ ನೀವು ಯೂಟ್ಯೂಬ್ಗೆ ಹೋಗಬೇಕಾಗಿರೋದು ಕಂಟೆಂಟ್ನ ಕನ್ಸ್ಯೂಮ್ ಮಾಡೋಕ್ಕೆ ಅಲ್ಲ, ಕಂಟೆಂಟ್ನ ಕಾಂಕರ್ ಮಾಡೋಕ್ಕೆ. ನೆನ್ಪಿಟ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟೇ ತಯಾರಿ ಮಾಡು. ಇನ್ನು ಕೊನೆಯ ಹಂತ ಇದರಲ್ಲಿ 8ನೇ ಹಂತ, ಟೆಸ್ಟ್ ಸಿರೀಸ್. ನೀವು ಕ್ಲಾಸ್ ಕೇಳಿದ್ದೀರಿ, ಶಾರ್ಟ್ ನೋಟ್ಸ್ ಓದಿದ್ದೀರಿ, ನಿಮ್ಮದೇ ಆದಂಥ ಶಾರ್ಟ್ ನೋಟ್ಸ್ ರೆಡಿ ಮಾಡ್ಕೊಂಡಿದ್ದೀರಿ, ChatGPT ಯೂಸ್ ಮಾಡ್ಕೊಂಡಿದ್ದೀರಿ, ಯೂಟ್ಯೂಬ್ನಲ್ಲಿ ವಿಡಿಯೋ ನೋಡಿದ್ದೀರಿ, ಇದಾದಮೇಲೆ PYQಗಳನ್ನ ರೆಫರ್ ಮಾಡ್ಕೊಂಡಿದ್ದೀರಿ, ರೆಫರೆನ್ಸ್ ಬುಕ್ಕನ್ನು ಓದಿದ್ದೀರಿ. ಇನ್ನು ಟೆಸ್ಟ್ ಸಿರೀಸ್. ಪ್ರತಿಯೊಂದು ಸಬ್ಜೆಕ್ಟ್ಗೆ ಕನಿಷ್ಠ 300ರಿಂದ 400 MCQಗಳನ್ನು ಸಾಲ್ವ್ ಮಾಡಬೇಕು. ಪ್ರಶ್ನೋತ್ತರ ರೀತಿಯಲ್ಲಿ ಸಾಲ್ವ್ ಮಾಡಬೇಕು. ಸ್ಕೋರ್ ಇಂಪಾರ್ಟೆಂಟ್ ಅಲ್ಲ, ನೀವು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಂಡಿದ್ದೀರೋ ಇಲ್ವೋ ಅನ್ನೋದನ್ನು ಇಲ್ಲಿ ಚೆಕ್ ಮಾಡಬೇಕು. ನಿಮ್ಮ ಮಿಸ್ಟೇಕ್ಗಳನ್ನು ನೀವಿಲ್ಲಿ ಅನಲೈಸ್ ಮಾಡಬೇಕು. ನನ್ನ ವೀಕ್ನೆಸ್ ಏನಿದೆ, ಯಾವ ಕಾನ್ಸೆಪ್ಟ್ ನನಗೆ ಕ್ಲಾರಿಟಿ ಸಿಗ್ತಾ ಇಲ್ಲ. ಇಂಡಿಯನ್ ಓಷಿಯನ್ ಡೈಪೋಲ್ ಅಂದ ತಕ್ಷಣ ನನಗೆ ಅರ್ಥ ಆಗುತ್ತಾ? ಲಾ ನೀನಾ ಎಲ್ ನೀನಾ ಅಂದರೆ ನನಗೆ ಗೊತ್ತಾ? ಟೆಂಪ್ರೇಚರ್ ಇನ್ವರ್ಷನ್ ಅಂದರೆ ನನಗೆ ಗೊತ್ತಾ? ಜಿಯೋಗ್ರಫಿನಲ್ಲಿ ವಿವಿಧ ರೀತಿಯ ಜ್ವಾಲಾಮುಖಿಗಳು ಬರುತ್ತೆ, ಅವುಗಳ ಬಗ್ಗೆ ನನಗೆ ಗೊತ್ತಾ? ಇನ್ಫ್ಲೇಷನ್ ಬಗ್ಗೆ ನನಗೆ ಗೊತ್ತಾ? ಪವರ್ಟಿಯಲ್ಲಿ ಎಷ್ಟು ವಿಧಗಳಿವೆ ನನಗೆ ಗೊತ್ತಾ? ಹೆಡ್ ಕೌಂಟ್ ರೇಷೋ ಅಂದರೆ ಏನು ನನಗೆ ಗೊತ್ತಾ? ಇದನ್ನೆಲ್ಲ ನೀವೆಲ್ಲ ಅರ್ಥ ಮಾಡ್ಕೊಳ್ತೀರಿ ಅಂದರೆ ಈ ಥರ 300ರಿಂದ 400 MCQಗಳನ್ನ ಸಾಲ್ವ್ ಮಾಡಿದಾಗ ಆ ಸಬ್ಜೆಕ್ಟ್ ಬಗ್ಗೆ ನಿಮ್ಗೆ ಹಿಡಿತಾ ಬರುತ್ತೆ. ಅರ್ಥ ಆಯ್ತಾ? ಈ ಟೆಸ್ಟ್ಗಳು ನಿಮಗೆ ಒಂದು ರೀತಿ ಮಿರರ್ ತರಹ ಕೆಲಸ ಮಾಡುತ್ತೆ, ಕನ್ನಡಿಯ ಥರ. ಅವುಗಳನ್ನ ನೋಡಿಕೊಂಡು ಎಲ್ಲಿ ತಪ್ಪಿದೆ ಅಂತ ತಿದ್ದುಕೊಳ್ಬೇಕು. ಅದನ್ನು ಪ್ರತಿಯೊಂದು ಆಪ್ಷನನ್ನು ಕೂಡ ಅನಲೈಸಿಸ್ ಮಾಡಬೇಕು. ಹೀಗಂದರೆ ಏನು, ಇದು ಯಾಕಂದರೆ ಇಲ್ಲಿ ಕೇಳಿದ್ದಾರೆ, ಇದನ್ನು ಇಂಪ್ರೂವ್ ಮಾಡ್ಕೊಳ್ತಾ ಹೋಗ್ಬೇಕು ನೀವು. ಓಕೆ, ಇದಿಷ್ಟು ಒಂದು ಸಬ್ಜೆಕ್ಟ್ ಮೇಲೆ ನೀವು ಹಿಡಿತ ತೆಗೆದುಕೊಳ್ಳೋಕೆ ನೀವು ಇಡಬೇಕಾದಂಥ ಹೆಜ್ಜೆಗಳು. ಇವಾಗ ನಿಮಗೆ ಆ ಸಬ್ಜೆಕ್ಟ್ ಮೇಲೆ ಸಂಪೂರ್ಣವಾದಂಥ ಹಿಡಿತ ಬರುತ್ತೆ. ಇನ್ನು ಇದೆಲ್ಲ ಆದಮೇಲೆ ನೋಡಿ,
ನೀವು ಫೈನಲ್ ಎಕ್ಸಾಮ್ಗೆ ಹೋಗೋರು ಇರ್ತೀರಲ್ಲ, ಆ ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮಲ್ಲಿ ಬೇಕಾಗಿರೋದು ಟೈಮ್ ಮ್ಯಾನೇಜ್ಮೆಂಟ್. ಉದಾಹರಣೆಗೆ ನಿಮ್ಮ ಪರೀಕ್ಷೆ ಮೇ 24ನೇ ತಾರೀಕಿದೆ ಅಂತ ಅಂದರೆ ಏಪ್ರಿಲ್ ತಿಂಗಳಿನಿಂದಾನೇ ನೀವು ಟೈಮ್ ಹಚ್ಕೊಂಡು ನೀವು ಎಕ್ಸಾಮ್ನ ರೀತಿಯಲ್ಲಿ ಪರೀಕ್ಷೆನ ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು. ಒಂದು 3-4 ಬಾರಿ ಸಾಕು. ನೀವು SSLC ಕೂಡ ಅಷ್ಟೇ ಸರಿ ಮಾಡಿದ್ದೀರಲ್ವ, PUC ಕೂಡ ಅಷ್ಟೇ ಮಾಡಿದಿರಲ್ವ, ಸಾಕು. ಟೈಮ್ ಮ್ಯಾನೇಜ್ಮೆಂಟ್ 2 ಗಂಟೆಯಲ್ಲಿ 100 ಪ್ರಶ್ನೆಗಳನ್ನ ನಾನು ಸಾಲ್ವ್ ಮಾಡಬೇಕು. ಆ ಥರ ಟೈಮ್ ಹಚ್ಕೊಂಡು ಟೆಸ್ಟ್ ಸಿರೀಸನ್ನು ಜಾಯ್ನ್ ಆಗಿ ಬರೀಬೇಕು. 3-4 ಸಾಕು ಟೈಮ್ ಮ್ಯಾನೇಜ್ಮೆಂಟ್ ಸಲುವಾಗಿ. ಇಲ್ಲಿ ಕಾಮ್ ಮೈಂಡ್ ಪ್ರಾಕ್ಟೀಸ್ ಮಾಡ್ಕೊಳ್ತೀರಿ. ಆಮೇಲೆ ಕ್ವಶ್ನನ್ನು ಹೇಗೆ ಸೆಲೆಕ್ಟ್ ಮಾಡ್ಕೊಳ್ಬೇಕು, ಟೈಮನ್ನು ಹೇಗೆ ಸ್ಪ್ಲಿಟ್ ಮಾಡ್ಕೊಳ್ಬೇಕು, ನೆಗೆಟಿವ್ ಮಾರ್ಕಿಂಗ್ ಇದ್ದಾಗ ನಾನು ಹೇಗೆ ಕಂಟ್ರೋಲ್ ಮಾಡ್ಕೊಳ್ಬೇಕು, ಇದೆಲ್ಲವನ್ನು ಈ 3-4 ಸಾರಿ ಏನು ನೀವು ಟೆಸ್ಟ್ ಸೀರೀಸ್ ಬರೀತೀರಲ್ಲ, ಇಲ್ಲೇ ಪ್ರಾಕ್ಟೀಸ್ ಮಾಡ್ಕೊಂಡು ಬಿಡಬೇಕು. ಇದೇ ಮಾಡಲನ್ನು ಫಸ್ಟ್ 1ನೇದರಿಂದ 4ನೇ ಟೆಸ್ಟ್ ಸೀರೀಸ್ ಬರೆಯೋದ್ರಲ್ಲಿ ನಿಮ್ಗೊಂದು ಕ್ಲಾರಿಟಿ ಸಿಕ್ಬಿಡುತ್ತೆ. ನನ್ನ ತಪ್ಪುಗಳು ಜಾಸ್ತಿ ಎಲ್ಲ ಆಗ್ತಾಯಿವೆ, ನಾನು ಎಲ್ಲಿ ಎಡುತ್ತಾ ಇದ್ದೀನಿ ಅಂತ. ಅವುಗಳನ್ನು ಅರ್ಥ ಮಾಡ್ಕೊಂಡ್ಮೇಲೆ ಕೊನೆಯದಾಗಿ ಫೈನಲ್ ಎಕ್ಸಾಮ್ಗೆ ಹೋಗ್ತೀರಿ. ಅವತ್ತು ನಿಮ್ಮ ನಿರ್ಧಾರವನ್ನು ಯಾವುದೇ ಕಾರಣಕ್ಕೆ ಚೇಂಜ್ ಮಾಡ್ಕೊಳ್ಳೋಕೆ ಹೋಗಬಾರ್ದು. ಇಲ್ಲಿ ಪ್ರಾಕ್ಟೀಸ್ ಮಾಡುವಾಗ ಏನೇನು ಮಾಡಿರ್ತೀರಿ ನೋಡಿ, ಅದನ್ನೇ ತಿದ್ದುಪಡಿ ಮಾಡಿಕೊಂಡು ಅಲ್ಲಿ ಅಪ್ಲೈ ಮಾಡಬೇಕೇ ಹೊರತು ಹೊಸದನ್ನು ಯಾವುದೋ ಮತ್ತೊಬ್ಬ ಅಲ್ಲಿ ಯಾರೋ ನಿಮ್ಮ ಫ್ರೆಂಡ್ ಹೇಳ್ದ ಅಂತ ಅದನ್ನು ಅಪ್ಲೈ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು. ಓಕೆ, ನಿಮ್ಮದೇ ಆದಂಥ ಒಂದು ಸ್ಟ್ರಾಟಜಿನ ರೆಡಿ ಮಾಡಿಕೊಂಡೆ ನೀವು ಎಕ್ಸಾಮ್ಗೆ ಹೋಗಬೇಕು. ಓಕೆ, ಸೊ ನಾನು ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ನೀವು ಒಬ್ಬ ಸಾಮಾನ್ಯ ವಿದ್ಯಾರ್ಥಿ ಅಲ್ಲ, ನೀವು ಭಾರತದ ಭವಿಷ್ಯದ ನಾಯಕ. ಈ 8-9 ಹಂತಗಳನ್ನ ನಾನೇನು ಹೇಳಿದ್ನಲ್ಲ, ಇದು ಬರೀ ಒಂದು ಸಾರಿ ಕೇಳಿಬಿಟ್ಬಿಡಬೇಡಿ. ಇವು ನಿಮ್ಮ ಜೀವನದ ಅಭ್ಯಾಸ ಆಗಬೇಕು. ಯಾವುದೇ ಒಂದು ಕಷ್ಟದ ವಿಷಯವನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ಅಂದರೂ ಕೂಡ ಇದೇ ಮಾಡಲನ್ನು ಫಾಲೋ ಮಾಡಬೇಕು. ಪ್ರತಿದಿನ ಸ್ವಲ್ಪ ಸ್ವಲ್ಪ ಸರಿಯಾದ ದಿಕ್ಕಿನಲ್ಲಿ ನೀವು ಹೆಜ್ಜೆ ಇಡ್ತಾನೆ ಹೋದ್ರಿ ಅಂತ ಅಂದರೆ ಗುರಿ ಮುಟ್ತೀರಿ. ಯಾಕಂತ ಅಂದರೆ ಕನ್ಸಿಸ್ಟೆನ್ಸಿ ಬೀಟ್ಸ್ ಇಂಟೆನ್ಸಿಟಿ. ಈ ಆಡಿಯೋನ ನಿಮಗಿನ್ನೂ ತೃಪ್ತಿ ಆಗಿಲ್ಲ ಅಂದರೆ ಇನ್ನೊಂದು ಸಾರಿ ಕೇಳಿ, ಡಬಲ್ ಸ್ಪೀಡ್ ಇಟ್ಕೊಂಡು ಕೇಳಿ. ಓಕೆ, ಇದರ ಪರಿಣಾಮವನ್ನು ನೋಡಿ. ನಿಮ್ಮ ಟೈಮ್ ಬರ್ತಾ ಇದೆ, ನೀವು ಅದಕ್ಕೆ ತಯಾರಾಗ್ತೀರಿ ಅಲ್ವಾ? ಯಾಕಂತ ಅಂದರೆ ನಿಮಗೋಸ್ಕರ ನಾನು ತುಂಬ ದಿನಗಳಿಂದ ವೆಯ್ಟ್ ಮಾಡ್ತಾ ಇದ್ದೀನಿ. ಪಾಂಚಜನ್ಯ IASನ ಯೂಟ್ಯೂಬ್ ವಿಡಿಯೋ ಅಥವಾ ಕೋರ್ಸ್ ಜಾಯ್ನ್ ಆಗಿರೋ ವಿದ್ಯಾರ್ಥಿ ಅಥವಾ ಒಂದಾದರೂ ಒಂದು ಅಂಶ ಯೂಸ್ ಮಾಡಿಕೊಂಡು ಎಸ್ ಸರ್ ನಾನು ಯಶಸ್ವಿ ಆದೆ, ಇಟ್ ಹೆಲ್ಪ್ಡ್ ಮೀ ಅಂತ ನೀವು ನನಗೆ ಹೇಳಿದರೆ ಸಾಕು, ಒಂದು ಆತ್ಮದಲ್ಲಿ ನನಗೂ ತೃಪ್ತಿ ಬರುತ್ತೆ. ಇನ್ನೂ ಏನಾದರೂ ಹೊಸ ಅಂಶಗಳನ್ನ ನಮಗೆ ತೆಗೆದುಕೊಂಡು ಬರೋಕ್ಕೆ ಖುಷಿ ಆಗುತ್ತೆ. ಯಾಕಂತ ಅಂದರೆ ನಿಮ್ಮನ್ನು ಪ್ರಾಮಾಣಿಕವಾಗಿ ಯಾವುದೇ ಸ್ವಾರ್ಥ ಇಲ್ಲದೆ ಇಷ್ಟಪಡೋದು ನಿಮ್ಮ ತಂದೆ ತಾಯಿ ಮಾತ್ರ. ನಿಮ್ಮ ಗೆಲುವನ್ನು ಬಯಸೋದು ಅವರು ಮಾತ್ರ. ಹಾಗೇನೆ ನಿಮ್ಮ ಗುರುಗಳು ಮಾತ್ರ. ಅದರಲ್ಲಿ ನಾನು ಒಬ್ಬ. ಯಾಕಂತ ಅಂದರೆ ನಿಮ್ಮ ಗೆಲುವೇ ನಮ್ಮ ಗೆಲುವು. ಕರ್ನಾಟಕದ ಬಹಳಷ್ಟು ವಿದ್ಯಾರ್ಥಿಗಳು IAS ಆಗಬೇಕನ್ನುವಂಥ ಕನಸಿನಿಂದ ಪಾಂಚಜನ್ಯ IASನ ಆರಂಭ ಮಾಡಿದ್ದೀವಿ. ನಿಮ್ಮ ಸದ್ಯದ ಗುರಿ ಏನೇ ಆಗಿರಲಿ ಅದನ್ನು ತಲುಪಿ. ನೀವು IAS ಆಗಬೇಕನ್ನುವಂಥ ಕನಸನ್ನು ಕಟ್ಕೊಂಡಿದ್ರೆ ಮುಂದೆ ಒಂದಿನ ಬನ್ನಿ, ಜಾಯ್ನ್ ಆಗಿ. ನಾವು ಹೇಳಿಕೊಟ್ಟ ಹಾಗೆ ಪ್ರಯತ್ನ ಪಡ್ತಾ ಹೋಗಿ, ಖಂಡಿತವಾಗ್ಲೂ ಯಶಸ್ವಿ ಆಗ್ತೀರಿ. ಎಂತೆಂತಹ ಕಷ್ಟದಲ್ಲಿದ್ದವರೇ ಯಶಸ್ವಿಗಳಾಗಿದ್ದಾರೆ. ನಿಮ್ಮಿಂದನೂ ಕೂಡ ಅದು ಸಾಧ್ಯ ಇದೆ. ತಪ್ಪು ಹೆಜ್ಜೆ ಇಡೋದು ಬೇಡ, ತಪ್ಪು ದಾರಿಲಿ ಹೋಗೋದು ಬೇಡ. ನಿಮ್ಮಿಂದ ಸಾಧ್ಯ ಇದೆ. ಎಸ್, ಯಾಕಂತ ಅಂದರೆ ನೀವ್ಯಾರೂ ಮುದುಕರಲ್ಲ, ನೀವೆಲ್ಲರೂ ಕೂಡ ಯುವಕರು. ನಿಮ್ಮಲ್ಲಿ ಅಪಾರವಾದಂಥ ಸಾಮರ್ಥ್ಯ ಇದೆ. ಯು ಕ್ಯಾನ್ ಡೂ ಎನಿಥಿಂಗ್. ನೀವು ಏನು ಬೇಕಾದ್ದನ್ನು ಸಾಧಿಸಬಲ್ರಿ. ನಿಮ್ಮಲ್ಲಿ ಆ ಸಾಮರ್ಥ್ಯ ಇದೆ. ನನಗೆ ಬರೀ ಇಮ್ಯಾಜಿನ್ ಮಾಡಿಕೊಂಡ್ರೆ ಶಾಕ್ ಆಗುತ್ತೆ ಒಂದೊಂದು ಸಾರಿ. ಯಾಕಂದರೆ ಅಂತಹ ಅಭೂತಪೂರ್ವವಾದಂತಹ, ಅಂತಹ ಅದಮ್ಯವಾದಂತಹ ಒಂದು ಚೈತನ್ಯ ನಿಮ್ಮ ಒಳಗಡೆ ಅಡಗಿಕೊಂಡಿದೆ. ಆ ಚೈತನ್ಯದಿಂದ ನೀವು ಸಾಧಿಸುವಂಥ ಗೆಲುವನ್ನು ಕಾಣಲು, ಕೇಳಲು ಕಾಯ್ತಾ ಇದ್ದೀನಿ. ದಯವಿಟ್ಟು ಮಿಸ್ ಮಾಡಬೇಡಿ. ಗೆಲ್ತೀರಿ ಅಲ್ವಾ? ಗೆಲ್ಲೋದಾಗಿದ್ದರೆ ಎಸ್ ಸರ್ ನಾನು ಗೆದ್ದು ಬಂದು ನಿಮ್ಮನ್ನು ಮೀಟ್ ಆಗ್ತೀನಿ ಅಂತ ಒಂದು ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ಆಡಿಯೋದಲ್ಲಿ. ನಮಸ್ಕಾರ.